ಕೃತಿಕಾರರ ಪರಿಚಯ. ಕವಿ ಕುವೆಂಪು. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ. ಜನನ 1904 ಡಿಸೆಂಬರ್ 29. ವೃತ್ತಿ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಕೃತಿಗಳು: ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ. ಕವನ ಸಂಕಲನಗಳು: ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಕಥಾಸಂಕಲನಗಳು. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿಗಳು. ತಪೋನಂದನ, ರಸೋವೈಸ, ವಿಮರ್ಶಾ ಸಂಕಲನಗಳು. ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ಮಕ್ಕಳ ಪುಸ್ತಕಗಳು: ಜಲಗಾರ, ಯಮನ ಸೋಲು, ಬೆರಳ್ಗೆ ಕೊರಳ್. ನಾಟಕಗಳು: ನೆನಪಿನ ದೋಣಿಯಲ್ಲಿ, ಆತ್ಮಕಥನ. ಪ್ರಶಸ್ತಿ: ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, 1964ರಲ್ಲಿ ರಾಷ್ಟ್ರಕವಿ, 1988ರಲ್ಲಿ ಪಂಪ ಪ್ರಶಸ್ತಿ, 1991ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ. ಅಲ್ಲದೆ ಮೈಸೂರು, ಕರ್ನಾಟಕ, ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಸಂದಿದೆ. ಒಂದು ವಾಕ್ಯ. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ಮೆಂದಿತು. ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಕೋಗಿಲೆಯ ಕೂಗನ್ನು ನೀರುವ ಪರ್ವತ ಕಾನನ ಶ್ರೇಣಿಯು ಮಾರ್ದನಿಸಿತು. ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನ ಕೇಳುತ್ತಾ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು, ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳಿದನು. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಮನುಷ್ಯನ ಮಾತಿಗೆ ಕೋಗಿಲೆ ತನ್ನ ಪಾಡಿಗೆ ತಾನು ಕೂಹು ಕೂಹು ಎಂಬ ಉತ್ತರ ನೀಡಿತು. 2-3 ವಾಕ್ಯ. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಕೋಗಿಲೆಯ ಕೂಹು ಕೂಹು ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು. ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿ ಮಾಡಿತು. ಅದರ ಗಾನವನ್ನು ಕೇಳಿ ಮಹದಾಕಾಶ ಮೂಕವಿಸ್ಮಿತವಾಗಿ ಬಣ್ಣಿಸತೊಡಗಿತು. ಕಂದಕದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ಇಕ್ಕಿತು. ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು? ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ, ಮಲೆಗಳಲ್ಲಿ ಉಳಿಯುವ ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಇಲ್ಲಿ ನಿನ್ನ ಗಾನ ಅರಣ್ಯ ರೋದನ, ಸುಮ್ಮನೆ ಹಾಡುವೆ ಕೇಳುವರಿಲ್ಲ ಎಂದು ಹೇಳಿದನು. ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿ ಪ್ರತಿಕ್ರಿಯಿಸಿತು? ಕೋಗಿಲೆಯ ಮಧುರ ಧ್ವನಿ ಕೇಳುವವರಿಲ್ಲದ ಈ ಕಾನನದಲ್ಲಿ ಅದರ ಗಾನ ಅರಣ್ಯ ರೋದನ ಎಂದು ಮನುಷ್ಯನು ನೊಂದು ನುಡಿದನು. ಅವನ ಮಾತಿಗೆ ಕೋಗಿಲೆಯು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡದೆ, ಹಾಡುವುದು ತನ್ನ ಕರ್ಮ, ಅದನ್ನು ಯಾರಾದರೂ ಕೇಳಲಿ ಅಥವಾ ಕೇಳದಿರಲಿ ಎಂಬುವಂತೆ ಪ್ರತಿಕ್ರಿಯಿಸಿತು. 8-10 ವಾಕ್ಯ. ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಕೋಗಿಲೆಯ ಕುಹು ಕುಹು ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು. ನೀರವ ಪರ್ವತ ಕಾನನ ಶ್ರೇಣಿ ಮಾರ್ದನಿಸಿತು. ಹಾಗೂ ಅದರ ಗಾನ ಕೇಳಿ ಮಹದಾಕಾಶ ಮೂಕವಿಸ್ಮಿತನಾಗಿ ಕಂದಕದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ಇಕ್ಕಿತು.
ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಮನೆಗಳಲ್ಲಿ ಒಲಿಯುವ ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಇಲ್ಲಿ ನಿನ್ನ ಗಾನ ಅರಣ್ಯ ರೋದನ, ಸುಮ್ಮನೆ ಹಾಡುವೆ ಕೇಳುವವರಿಲ್ಲ ಎಂದು ಹೇಳಿದನು. ಅವನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ, ಹಾಡುವುದು ತನ್ನ ಕರ್ಮ, ಅದನ್ನು ಯಾರಾದರೂ ಕೇಳಲಿ ಅಥವಾ ಕೇಳದಿರಲಿ ಎಂಬುವಂತೆ ಪ್ರತಿಕ್ರಿಯಿಸಿತು. ಪ್ರಶ್ನೆ 2. ಕೋಗಿಲೆಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುವುದು? ಕುವೆಂಪು ಅವರ ಈ ಪುಟ್ಟ ಕವಿತೆ ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ಕೋಗಿಲೆಯೆಂದು ಹಾಡುತ್ತಿದೆ. ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬರುತ್ತದೆ ಎಂದು ಹೇಳುತ್ತಾನೆ. ಆದರೆ ಆ ಮತ್ತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ಹಾಗೆಯೇ ನಾವು ಯಾವ ಕೆಲಸದಲ್ಲಿ ಪರಿಣಿತರೂ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು. ಹಾಗೂ ನಮ್ಮ ಅಭಿವ್ಯಕ್ತಿಯನ್ನು ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂಬುದನ್ನು ನಾವು ಕೋಗಿಲೆ ಕುಹು ಎಂಬ ವಾಣಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮರುದನಿಗೈದಿತು ಮುದ ತಾಳೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಕುಹು ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗಜುಮ್ಮೆಂದಿತು. ಈ ಇಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿ ಮಾಡಿತು ಎಂದು ಹೇಳುವಾಗ ಮೇಲಿನ ವಾಕ್ಯವು ಬಂದಿದೆ. ಸ್ವಾರಸ್ಯ: ನಿರ್ಜನ ಪ್ರದೇಶ ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲೆಯ ಇಂಪಿಗೆ ಅತಿ ಸಂತುಷ್ಟಗೊಂಡ ಪ್ರಕೃತಿ ಸ್ಪಂದಿಸುತ್ತೆಂಬುದೇ ಸ್ವಾರಸ್ಯಕರವಾಗಿದೆ. ಬಲು ಚೆಲುವಿದೆ ನಿನ್ನೀ ಗಾನ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯೊಂದು ತನ್ನನ್ನೇ ಮರೆಯುವಂತಹ ಧ್ವನಿಯಲ್ಲಿ ಕುಹು ಕುಹು ಎಂದು ಕೂಗಿತು. ಅದನ್ನು ಆಲಿಸಿದ ಓರ್ವ ವ್ಯಕ್ತಿ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕೋಗಿಲೆ ಧ್ವನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ. ಪ್ರಶ್ನೆ 3. ಅರಣ್ಯ ರೋದನ ಸುಮ್ಮನೆ ಹಾಡುವೆ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಕೂಗನ್ನು ಆಲಿಸಿದ ಓರ್ವ ಮನುಷ್ಯನು ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳುತ್ತಾನೆ. ಸುಮ್ಮನೆ ಅರಣ್ಯದಲ್ಲಿ ಹಾಡಿದರೆ ನಿನ್ನ ಕೂಗನ್ನು ಕೇಳುವವರಾರು ಇಲ್ಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಕೋಗಿಲೆ ಧ್ವನಿಯನ್ನು ಕೇಳುವವರು ಯಾರೂ ಇಲ್ಲದಿದ್ದರೂ ಕೋಗಿಲೆ ಹಾಡುತ್ತದೆ. ಇಲ್ಲಿ ಮನುಷ್ಯನು ಕೋಗಿಲೆಗೆ ಪ್ರಶ್ನಿಸುವುದೇ ಸ್ವಾರಸ್ಯಮಯವಾಗಿದೆ. ತಲ್ಲಣಿಸಿತು ಜಗಜುಮ್ಮೆಂದಿತು. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನು ಕೋಗಿಲೆಯನ್ನು ಕುರಿತು ನಿನ್ನೀ ಗಾನ ಅರಣ್ಯ ರೋದನ, ಕೇಳುವವರು ಯಾರೂ ಇಲ್ಲ ಎಂದಾಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಕುಹು ಎಂದಷ್ಟೇ ಹೇಳುತ್ತದೆ. ಆಗ ಈ ಕೋಗಿಲೆಯ ಧ್ವನಿಗೆ ಪ್ರಕೃತಿಯಲ್ಲಿ ಸಂಚಲನ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿದೆ. ಸ್ವಾರಸ್ಯ: ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬುದೇ ಸ್ವಾರಸ್ಯವಾಗಿದೆ. ಹೊಂದಿಸಿ ಬರೆಯಿರಿ. ಪರ್ವತ ಮಾರ್ದನಿಸುತ್ತಿತ್ತು. ಸರೋವರ ಕೈಪೆರೆಯಿಕ್ಕಿತ್ತು. ವ್ಯಕ್ತಿ ಆಲಿಸುತ್ತಿದ್ದ. ಮಹಾಂಬರ ಬಣಿಸುತ್ತಿತ್ತು. ಕೋಗಿಲೆ ಕೂಗುತ್ತಲಿತ್ತು. ಧನ್ಯವಾದಗಳು. 8ನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ.